ಕಾನ್ಸ್ಟಿಟ್ಯೂಷನಲ್ ಮತ್ತು ನಾನ್ ಕಾನ್ಸ್ಟಿಟ್ಯೂಷನಲ್ ಬಾಡೀಸನ್ನು ಸ್ಟಡಿ ಮಾಡುವಂಥ ಸಂದರ್ಭದಲ್ಲಿ ಯಾವಾಗಲೂ ಕಾನ್ಸ್ಟಿಟ್ಯೂಷನಲ್ ಬಾಡೀಸು ಮತ್ತು ನಾನ್ ಕಾನ್ಸ್ಟಿಟ್ಯೂಷನಲ್ ಬಾಡೀಸ್ ಮೇಲೆ ಕ್ವಶನ್ಸ್ಗಳನ್ನು ಹೇಗೆ ಫ್ರೇಮ್ ಮಾಡ್ತಾರೆ ಅನ್ನೋದು ಇಂಪಾರ್ಟೆಂಟ್. ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವಲ್ಲಿ ನಾವು ಓದ್ತಾ ಇದ್ದೀವಿ ಅಂತಂದರೆ ಅಲ್ಲಿರ್ತಕ್ಕಂತಹ ಮೆಂಬರ್ಸ್ಗಳು ಯಾವ ರೀತಿಯಾಗಿದ್ದಾರೆ, ಅದಕ್ಕೆ ಸಂಬಂಧಪಟ್ಟಂತಹ ಆರ್ಟಿಕಲ್ಸ್ಗಳಾಗಿರ್ಬೋದು, ಈವನ್ ಆರ್ಟಿಕಲ್ಸ್ಗಳನ್ನು ಸಹ ನಾವು ಮೇನ್ಸಲ್ಲಿ ಆನ್ಸರ್ ಬಳಕೆ ಮಾಡುವಾಗ ಯೂಸ್ ಮಾಡ್ಕೋಬೋದು. ಮತ್ತು ಕಾಂಪೋಸಿಷನ್ ಯಾವ ರೀತಿಯಾಗಿದೆ, ಮತ್ತು ಅವ್ರ ಸೆಕ್ಯೂರಿಟಿ ಆಫ್ ಟೆನ್ಯೂರ್ ಯಾವ ರೀತಿಯಾಗಿದೆ, ಅವರನ್ನು ಯಾವ ರೀತಿಯಾಗಿ ರಿಮೂವ್ ಮಾಡಲಾಗುತ್ತೆ. ಸೊ ಒಂದೇ ಒಂದು ಅದರ ಸ್ಪೆಸಿಫಿಕ್ ಫಂಕ್ಷನ್ ಏನಿದೆ ಅಂತ. ಸೊ ಫಂಕ್ಷನರೀಸ್ ಕಂಪ್ಲೀಟ್ ಡೀಟೇಲ್ಸ್ ಏನಿರ್ತಾರೆ ಅದನ್ನು ಜನರಲಿ ನಾವು ಮೇನ್ಸಲ್ಲಿ ಒಂದು ಇಶ್ಯೂಗೆ ಸಂಬಂಧಪಟ್ಟಂತೆ ಕಾಣ್ತಾ ಇದ್ದಾರೆ. ಕ್ರಿಟಿಕಲಿ ಅನಲೈಸ್ ಮಾಡಿ ಈ ರೀತಿಯಾದಂತಹ ನೆಕ್ಸ್ಟ್ ಬೇರೆ ಕೈಂಡ್ ಆಫ್ ಕ್ವಶನ್ಸ್ಗಳು ಬರ್ತಾ ಇದ್ದಾವೆ. ಅಂದರೆ ಡಿಫ್ರೆಂಟ್ ಪರ್ಸ್ಪೆಕ್ಟಿವಲ್ಲಿ ಮೊದಲು ಏನಾಗ್ತಿತ್ತು ಅಂದರೆ ಡೈರೆಕ್ಟಾಗಿ ಫಂಕ್ಷನ್ಸೇ ಕೇಳ್ಬಿಡ್ತಿದ್ರು. ಸೊ ಒಂದು ಬಾಡಿಯ ಫಂಕ್ಷನ್ ಯಾವ ರೀತಿಯಾಗಿದೆ ಅಂತ. ಬಟ್ ಇವಾಗ ಹೆಂಗಿದೆ ಅಂತಂದರೆ ಸ್ವಲ್ಪ ನಿಮ್ಮ ಒಂದು ಥಾಟ್ ಪ್ರೋಸೆಸ್ ಅಥವಾ ನೀವು ಯಾವ ರೀತಿಯಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋತಿರಲ್ಲ ಈ ಒಂದು ಸೊಸೈಟಿ ನಡೆಯಲ್ಲಿ ಏನಾಗ್ತಾ ಇದೆ ಅನ್ನೋದ್ರ ಬಗ್ಗೆ, ಅದರ ಆಧಾರದ ಮೇಲೆ ಆನ್ಸರ್ ಬರ್ತಕ್ಕಂಥ ಕ್ವಶನ್ಸ್ಗಳು ಇವಾಗ ರೇಸ್ ಆಗ್ತಾ ಇದ್ದಾವೆ.